ಸರ್ ಇವಾಗ ನಂದು ಹೆಂಗಾಗಿದೆ ಸಿಚುವೇಶನ್ ಅಂದರೆ ರೀಸೆಂಟಾಗಿ ದರ್ಶನ್ ಸರ್ ನನ್ನ ಅಂಗಡಿ ಬಗ್ಗೆ ಹೇಳಿದರು. ದರ್ಶನ್ ಸರ್ ಹೇಳಿದ ಮೇಲೆ ಬಂದು ನಾನು ಡಿ ಬಾಸ್ ಅಭಿಮಾನಿ ಹಂಗೆ ಹಿಂಗೆ ಚೆನ್ನಾಗಿ ಮಾತಾಡೋರು ಎಲ್ಲ ಮಾಡೋರು. ಇವಾಗ ಯಾವಾಗ ಒಂದು ಇನ್ಸಿಡೆನ್ಸ್ ನಡೀತೋ ಈಗ ದಿನ ಒಬ್ಬನು ಬಂದು ನನ್ನ ಹತ್ರ ಜಗಳ ಮಾಡ್ತಾನೆ ಕುಡ್ಕೊಂಬಿಟ್ಟು. ಅದು ಎಂತೆಂಥ ಮಾತುಗಳು ಮಾತಾಡ್ತಾರೆ ಅಂದರೆ ಅವೆಲ್ಲ ಮಾತಾಡೋಕ್ಕಲ್ಲ, ಅಂಥ ಮಾತು ಮಾತಾಡ್ತಾರೆ. ಎಷ್ಟೋ 14 ವರ್ಷನೋ 24 ವರ್ಷನೋ. ನಾನು ಹೇಳ್ತೀನಿ ಸರ್ ಅದು ಸಾಬೀತಾದರೆ ಅವ್ರಿಗೆ ಏನಾಗಬೇಕು ಕಾನೂನಾತ್ಮಕ ಆಗತ್ತೆ. ಬಟ್ ನೀವು ಬಂದಿರೋ ಉದ್ದೇಶ ಏನು? ತಿನ್ನಕ್ಕೆ ಬಂದಿರೋ ಜಗಳ ಮಾಡಕ್ಕೆ ಬಂದಿರೋ ಅಷ್ಟೇ ಕೇಳೋದು ನಾನು. ನಂದೇನಾರು ಇರ್ಲಿ ಬಿಡೋ ನಿಮ್ಗೆ ಹೋಗೋನಲ್ಲೋ ಸರ್ ಅವೆಲ್ಲ ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಬಂದಿರೋದೇನೋ ತಿನ್ನಕ್ಕೆ ತಿನ್ನಲಿ, ಇಲ್ಲ ಜಗಳ ಮಾಡ್ಬೇಕಂದ್ರೆ ಬಾರಪ್ಪ ಕಡೆ ಹೊರಗಡೆ ಹೊಡೆದಾಡೋಣ ನಾನು. ಎಂತೆಂಥ ಜನಗಳವ್ರೆ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ ಥರ ಜನಗಳವ್ರೆ ಸರ್. ಈಗ ಏನಂದರೆ ಎಣ್ಣೆ ಇಟ್ಟು ಒಳಗಡೆ ಆಟ ಆಡಿಸ್ತದೆ, ಅದಕ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಯಾಕಂದ್ರೆ ಕಸ್ಟಮರ್ ಇರ್ತಾರೆ ಸರ್. ಈಗ ನಾನು ಜಗಳ ಮಾಡೋಕ್ಕೆ ಹೋದರೆ ಈಗ ನನ್ನ ಮೈಂಡ್ ಸೆಟ್ ಅವ್ನ ಜೊತೆಗೆ ಹೋಗುತ್ತೆ ಹೊರತು ಇಲ್ಲಿ ವ್ಯವಹಾರ ಬಿಟ್ಟು ಹೋಗ್ಬೇಕಾಗ್ತದೆ.